ಓಂ ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿಹೃದಯಸ್ಥಾಯ ವಾಮನಾಯ ನಮೋ ನಮಃ. ಎಲ್ಲೈತೀಗ ನೋಡು, ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ ನೀನೀಗ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಚ ವಿದ್ಯೇತಿ ಜ್ಞಾತ. ಇನ್ನು ವಿದ್ಯಾ ಅವಿದ್ಯಾ ಅಂತ ಕರೀತಾರೆ. ಯಾವುದರಿಂದ ಮುಕ್ತಿಯಾಗುತ್ತೋ ಅದು ವಿದ್ಯಾ, ಯಾವುದರಿಂದ ಆಗೋದಿಲ್ಲ ಅದು ಅವಿದ್ಯಾ. ವಿದ್ಯಾಭೀಪ್ಸಿತಂ ನಚಿಕೇತಸಂ ಮನ್ಯೇ ನತ್ವಾ ಕಾಮೋ ಬಹವೋ ಲೋಲುಪಂತಹ. ನೀನು ವಿದ್ಯೆಗೆ ಅರ್ಹನಾದ ವ್ಯಕ್ತಿ ಅಂತ ನನಗೆ ಗೊತ್ತಾಯ್ತು. ಯಾತಕ್ಕೆ ಎಷ್ಟು ಹೇಳಿದೆ ಗೊತ್ತಾ ನಿನಗೆ? ಅದನ್ನು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಬೇಡ ಅಂತ ಹೇಳ್ತೀನಿ. ನೀನೀಗ ನೀನು ನಿಜವಾಗ್ಲೂ ಏನು ನೀನೀಗ ಎಲಿಜಿಬಿಲಿಟಿ ಇದೆ ನಿನಗೆ, ಇದು ಹೇಳ್ತೇನೆ ಅಂತ ಹೇಳ್ತಾರೆ. ಮೊದಲು ಯಾತಕ್ಕೆ ಹೇಳೋದಿಲ್ಲ ಅಂತ ಹೇಳಿದೆ ಅಂದರೆ ನಿಶ್ಚಯ ಮಾಡಬೇಕಾಗಿತ್ತು ಪರೀಕ್ಷೆಗೋಸ್ಕರ. ಈಗ ಪರೀಕ್ಷೆ ಆಯಿತು, ನಿಶ್ಚಿಂತೆ ನೀವು ಹೇಳ್ತೀನಿ ಅಂತ ಹೇಳ್ತಾರೆ. ಅವಿದ್ಯಾಯ ಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ದಂದ್ರಮ್ಯಮಾಣಾ ಪರಿಯಂತಿ ಮೂಢಾ ಅಂಧೇನೈವ ನೀಯಮಾನ ಯಥಾಂಧಾ. ಉಳಿದವರೆಲ್ಲ ಅವಿದ್ಯಾಯ ಮಂತರೆ, ಅವಿದ್ಯೆಯೊಳಗೆ ಬದುಕ್ತಾರೆ, ಈಗಲೂ ಇದ್ದಾರೆ, ಮುಂದೆ ಹಾಗೆ ಕಂಟಿನ್ಯೂ ಆಗ್ತಾರೆ, ಹಿಂದೂ ಹಾಗೆ ಇದ್ದರು ಸ್ವರೂಪದಲ್ಲಿ ಅಂತ ಅರ್ಥ. ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ. ನಾನು ಡಾಕ್ಟ್ರಲ್ಲ, ಡಾಕ್ಟ್ರ್ ಒಪ್ಕೋಬೇಕು, ತಪ್ಪಲ್ಲ ಅದು, ಇದೇನು ಒಪ್ಕೋಬೇಕು. ಅಲ್ಲ ಅಂತೇನು ಅಂತೇಳಿದೆ. ಏನು ಪಂಡಿತಂ ಮನ್ಯಮಾನ, ತಾನು ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇವರೆಲ್ಲ ಉಪಯೋಗ ಇಲ್ಲ. ಅದಕ್ಕೊಂದು ಮಾತಿದೆ, ಒಂದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೋರ್ಟಲ್ಲಿ ಕೊಟ್ಟು ಡಿಸೈಡ್ ಮಾಡಿದ್ದಾರೆ. ಎಲ್ಲೋ ಮಾತಾಡ್ತಾ ಕೊಡ್ತೀರಿ, ಯಾರನ್ನೋ ಬೈತೀರಿ ನೀವೀಗ, ಕೇಸ್ ಹಾಕಾಗಿಲ್ಲ ಅದ್ರ ಮೇಲೆ, ಸುಮ್ಮನೆ ಮಾತಾಡ್ತಾ ಕೂತಿದ್ದೀರಿ, ಅವ್ರ ಬಗ್ಗೆ ವ್ಯವಸ್ಥೆ ಮಾಡ್ತಿದ್ದೀರ ಅಷ್ಟೇ. ಇದು ಫಾರ್ ಪ್ರೈವೇಟ್ ಅದು, ಅದನ್ನ ಏನಂತ ಹಾಕಕ್ಕೆ ಬರೋದಿಲ್ಲ. ಅದು ಪಬ್ಲಿಕ್ಕಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಅಫೆಕ್ಟ್. ಹೌದು, ಆಫ್ ದಿ ರೆಕಾರ್ಡ್ ಅವಿಷ್ಟು ಕೂಡ. ಮೊನ್ನೆ ದೊಡ್ಡ ಗಲಾಟೆ ಆಯ್ತಲ್ಲ, ಆಫ್ ದಿ ರೆಕಾರ್ಡ್ ಬೈದಿರ್ಬೋದು, ಆಫ್ ದಿ ರೆಕಾರ್ಡ್ ಅದು ಮುಗಿದ ಮೇಲೆ ಬೈದಿರ್ತಾರೆ. ಹಾಗೆ ಇದು ಇಂಪಾರ್ಟೆಂಟ್. ಕೇಸ್ ನಿಲ್ಲೋದಿಲ್ಲ. ಆಗ ಅವ್ನು ಬೈದಿದ್ದು ನಿಜ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಪಬ್ಲಿಕ್ ಸೇಕ್ ಹೇಳಿದ್ದಲ್ಲ, ಅವನು ಪ್ರೈವೇಟ್ ಅದಷ್ಟೇ. ಎಷ್ಟೊತ್ತು ಹಾಗೆ ಅಂತಾರೆ ಗೊತ್ತಾ? ಮಗನ ಅಪ್ಪ ಬೈತಿರ್ತಾನೆ, ಯಾರೋ ಒಂದು ಬಿಡ್ಸಕ್ಕೆ ಬರ್ತಾರೆ, ನಮ್ಮಪ್ಪ ನಾನು ಬೈತೀನಿ, ನೀವು ಯಾಕೆ ತಲೆ ಹೇಳ್ತೀವಿ ಹೊಡಿಸಿರಿ ಅಂತ ಕೇಳಿದ್ರು. ನನ್ನ ಮಗ ನಾನು ನೀರು ಹಾಕಿ ಕೇಳೋರು, ಇದಕ್ಕೆ ಬರೋಲ್ಲ. ಆದ್ದರಿಂದ ಇವೆಲ್ಲ ಪಾಠ ಪ್ರವಚನ ಯಾತಕ್ಕೆ ಮಾಡ್ತಿದ್ರು? ಇವೆಲ್ಲ ಹಿಂದೆ ಗಲಾಟೆ ಆಗ್ತಿದ್ದಿಲ್ಲ ಅಂದರೆ ಎಲ್ಲ ಕಡೆ ಹೇಳಕ್ಕೆ ಹೋಗ್ತಿದ್ದಿಲ್ಲ. ಏನು ಮಾಡ್ತಿದ್ರು ಅವರು? ಪ್ರೈವೇಟ್ ಪಾಠ ಹೇಳ್ತಿದ್ರು. ಅಲ್ಲಿ ಹೋಗಬೇಡ ಮಾರೆ, ಅವ್ನು ದುಷ್ಟ ಅಂತ ಹೇಳ್ತಾರೆ, ತಪ್ಪಲ್ಲ. ಹೊರಗೆ ಹೇಳಿದ್ರೆ ಕಷ್ಟ. ದುಷ್ಟತೆ ಏನು ದುಷ್ಟ ಅಂತ ಬೈತೇವೆ, ಅಲ್ಲಿ ಹೇಳಾಗಿಲ್ಲ ಅವನು. ಕರೆಕ್ಟಾಗಿದೆ. ಇವತ್ತು ಏನಾಯಿತು, ಬರ್ತಾ ಬರ್ತಾ ಅತಿರೇಕಕ್ಕೆ ಹೋಗಿದ್ದಕ್ಕೆ ಏನಾಯ್ತು ಅದು? ಇವತ್ತು ಮೆಡಿಕಲ್ಲೇ ಯಾಕೆ ಆಗೋದಿಲ್ಲ ಅಂತ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಅದು ಸಂಸ್ಕೃತ ಅರ್ಥ ಆಗ್ತಿದ್ದಿಲ್ಲ, ಸುಮ್ಮನೆ ಇರ್ತಿದ್ರು. ಈ ಅಪಾರ್ಥ ಆಗಿಬಿಟ್ಟು ಅರ್ಥ ಆಗಲಿಲ್ಲ, ಅಪಾರ್ಥ ಆಗ್ಲಿಕ್ಕೆ ಶುರುವಾಯಿತು, ಗಲಾಟೆ ಶುರು ಮಾಡಿ. ಅದಕ್ಕೆ ಏನು ಹೇಳಿದರು, ಇವನ್ನೆಲ್ಲ ಕೂಡ ಬೀದಿಯಲ್ಲಿ ಹೇಳಕ್ಕೆ ಹೋಗಬೇಡಿ ಅಂತೇಳಿ. ಗೊತ್ತಾಯ್ತಾ? ಬೀದಿಯಲ್ಲಿ ಪಾಠ ಪ್ರವಚನ ಮಾಡಬೇಡಿ. ಮಾಡಿದ್ರೆ ಏನಾಗುತ್ತೆ? ಮೆಡಿಕಲ್ ಬಿಡ್ದವ್ರು ಬಂದರೆ ಬಂದು ಹೊರಗೆ ಕಳಿಸೇ ಪಾಠ ಮಾಡೋದು. ಫಸ್ಟ್ ಗೆಟ್ ಔಟ್ ಆಫ್ ದಿ ಕ್ಲಾಸ್. ಅಷ್ಟೇ ಅಲ್ಲ, ಬೇರೆ ಕ್ಲಾಸಲ್ಲಿ ಬಂದರೂ ಕೂಡಿಸಲ್ಲ. ಅಲ್ಲಿ ಎಲ್ಲ ಇರ್ಬೋದು, ಬೇರೆ ಕಾಲೇಜ್ ಬೇರೆ ಕ್ಲಾಸ್, ನೋ ಗೆಟ್ ಔಟ್ ಅಂತ ಹೇಳಿ ಇಷ್ಟೇ. ನಾವು ಪರ್ಮಿಷನ್ ಕೊಟ್ಟರೆ ಅಲ್ಲವರು ಬರಾಗಿಲ್ಲ. ಅದು ನಿಯಮ. ಅದು ಮತ್ತು ಎಲ್ಲರೂ ಎಲ್ಲ ಹೇಳ್ಬೋದು ಕೇಳ್ಬೋದು ಅಂತ ಹಾಗಾಯಿತು. ಆದ್ದರಿಂದಲೇ ವ್ಯವಸ್ಥೆ ಮಾಡಿದರು. ಪಬ್ಲಿಕ್ ಸ್ಪೀಚಲ್ಲಿ ಉಪಯೋಗಿಸೋ ಪದಗಳೇ ಬೇರೆ ಇರಬೇಕು, ಎಲ್ರಿಗೂ ಹೇಳೋದು. ಪ್ರೈವೇಟಾಗಿ ಹೇಳಿದಾಗ ಪ್ರಶ್ನೆ ಬರೋದಿಲ್ಲ. ಇದನ್ನು ಏನು ಮಾಡಿಬಿಟ್ರೆ ಈಗ ಪಬ್ಲಿಕ್ನಲ್ಲಿ ಪ್ರೈವೇಟ್ ಹೇಳೋ ಮಾತನ್ನು ಹೇಳಿದ್ದಕ್ಕೆ ಏನಾಯ್ತದ? ದೊಡ್ಡ ಗಲಾಟೆ ಶುರುವಾಗಿ. ಅಂಥದ್ದರೆ ಹೇಳೋ ವಿಚಾರಗಳೇ ಅಲ್ಲ ಅದು. ಬರೆಯೋದು ಕೂಡ ಹಾಗೆ. ಯಾಕೆಲ್ಲ ಕಡೆ ಓಪನ್ನಾಗಿ ಕೊಡಬಾರದು ಅಂತ ಕೇಳಿದರೆ, ಮೆಡಿಕಲ್ ಬುಕ್ಸ್ ಎಲ್ಲೇ ಬಂದರೂ ಉಳಿದವರು ತೊಗೊಳೋದಿಲ್ಲ ಅವನ್ನ, ಮತ್ತು ಅವರೇ ತೊಗೊಳೋದು, ಬೇರೆಯವ್ರು ತೊಗೊಳೋದಿಲ್ಲ. ಇದನ್ನು ಹಾಗೆ ಮಾಡಬೇಕು. ಕಂಡಿದ್ದ ತೊಗೊಂಬಿಟ್ಟು ಓದ್ಬಿಟ್ಟು ಗುರ್ತಾಕೊಂಡು ಬೈಲಕ್ಕೆ ಶುರು ಮಾಡಿದರೆ ತಪ್ಪದು, ಮಾಡಿಕೊಡು. ಇವರು ಕೂಡ ಭಾರತ ಸಮಾಜದಲ್ಲಿ ಎಲ್ಲರಿದ್ದಾಗಿರ್ಬೇಕೆ ಹೊರತು ಬೇರೆ ರೀತಿ ಕ್ಲೇಮ್ ಮಾಡಬಾರ್ದು. ನಾವು ಭಾರಿ ದೊಡ್ಡವರಂತೂ ಪೋಸ್ ಕೊಡ್ಲಿಕ್ಕೆ ಹೋಗಬಾರ್ದು, ಕೊಟ್ಟರೆ ತಪ್ಪೇ ಅದು. ನೆಕ್ಸ್ಟ್ ಈಗ ದ ಸಾಂಪರಾಯ ಪ್ರತಿಭಾತಿ ಬಾಲಂ. ಎಲ್ಲರಿಗೆ ಯಾಕೆ ಗೊತ್ತಾಗಲ್ಲ ಅಂತ ಕೇಳಿದರೆ, ಬಾಲರು ಚೈಲ್ಡಿಶ್ ಅಂತ ಅರ್ಥ. ಚಿಕ್ಕವ್ರಿಗೆ ಯಾಕೆ ಗೊತ್ತಾಗೋದಿಲ್ವೋ, ದೊಡ್ಡವರಾಗಿ ಬುದ್ಧಿ ಬೆಳೆದ ಹೋದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವೆಲ್ಲ ಬಾಲಕರಿದ್ದ ಲೆಕ್ಕ. ಯಾರು ಫಲ ಕೇಳೋ ಅಪೇಕ್ಷೆ ಇದೆ ಏನೋ ಅವರೆಲ್ಲ ಚೈಲ್ಡಿಶ್ ಪೀಪಲ್ ಅಂತ ಅರ್ಥ. ಪ್ರತಿಭಾತಿ ಬಾಲಂ ಆಗಿಲ್ಲ ಅದು ಶ್ಲೋಕ ಓದಿದ್ದಿಲ್ಲ, ವಿಷಯ ಹೇಳಿತ್ತಷ್ಟೇ. ಆದ್ದರಿಂದ ಈ ವಿಷಯನ ಎಲ್ಲೂ ತಿಳ್ಕೊಳಕ್ಕಾಗೋದಿಲ್ಲ. ಇದೆಲ್ಲ ಯಾಕೆ ಪ್ರಶ್ನೆ ಉತ್ತರ ಕೊಟ್ಟರು? ನಮ್ಮ ಪ್ರಶ್ನೆಗಳೇ ಇವೆಲ್ಲ ಕೂಡ. ಇಷ್ಟೆಲ್ಲ ಸುಲಭ ಇದ್ದರೆ ಯಾಕೆ ಎಲ್ಲರೂ ಓದಬಾರ್ದು? ಆಗೋದಿಲ್ಲ, ಅವ್ರ ಕೈ ಬುದ್ಧಿ ಇಲ್ಲ, ಅದನ್ನು ಮಾಡ್ಲಿಕ್ಕಾಗೋದಿಲ್ಲ. ಇದೆಲ್ಲ ಅವರವರು ಹೇಳೋ ಉತ್ತರಗಳು. ಯಾರು ಹೇಳಬೇಕು ಇದನ್ನು? ದೊಡ್ಡವರಿಂದ ಹೋಗಿ ಕೇಳೋದು. ದೊಡ್ಡವ್ರು ಬಂದು ಹೇಳೋದಿಲ್ಲ. ಇವನು ದೊಡ್ಡವರು ಅಂತಷ್ಟು ಅರ್ಥ ಏನು? ಅಲ್ಲಿ ನಾವು ಹೋಗ್ಬೇಕು ಅಂತ ಅವ್ರನ್ನೇ ಕರ್ಕೊಂಬ ಅಂತ ಹೇಳಕ್ಕೆ ಬರೋಲ್ಲ. ದೊಡ್ಡದು ನಾವೇ ಹೋಗ್ಬೇಕಾದ್ರಿಂದ ನಾವು ಹೋಗ್ಬೇಕಾದ್ರೆ. ಕಾಮಶಾಪ್ತಿಂ ಜಗತಂ ಪ್ರತ್ಯಕೃತ ಅದೆಲ್ಲ ಆಯ್ತಿದೆ. ಮುಂದೆ ಹೋಗೋಣ. ತಮ್ಮ ದುರ್ದರ್ಶಂ. ಈಗ ಇದು ಕೇಳ್ತಿರೋದೇನು ಅಂತ ಕೇಳಿದರೆ, ಮುಕ್ತನಾದ ಮೇಲೆ ಜೀವ ಇರ್ತಾನೋ ಇಲ್ವೋ, ದೇವರ ಅಧೀನದಲ್ಲಿ ಇರ್ತಾನೋ ಇಲ್ವೋ, ಇವೆಲ್ಲ ಕೇಳಬೇಕಾಗಿದೆ.
ಇರ್ತಾನೋ ಇಲ್ವೋ ಅಂದರೆ ಇದಕ್ಕೆ ಅದ್ವೈತಕ್ಕೆ ಬಂತು. ಸಮಾಗಿ ಹಾಗಾಗಿಬಿಡ್ತಾರೋ ಅಂದರೆ ವಿಶಿಷ್ಟಾದ್ವೈತಕ್ಕೆ ಬಂದಾಗ ಅವೆಲ್ಲ ಹೆಸರಿಡಲಿಲ್ಲ. ಇಂಥ ವಾದ ಇದೆ, ಎಲ್ಲ ವಾದಗಳಿಗೂ ಮೂಲ ಅಲ್ಲೇ ಸಿಗುತ್ತೆ. ಆದರೆ ಅರ್ಥ ಮಾಡ್ಕೊಳ್ಳೋದು ಸಾಹಸ ಆಗಬೇಕು. ಹಾಂ, ಕಾಮಸ್ಯಾಪ್ತಿ ಎಲ್ಲಿ ಎಷ್ಟನೇದದು? ಹಾಂ, ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಂ ಅಭಯಸ್ಯ ಪಾರಂ ಸ್ತೋಮ ಮಹದುರ್ಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯ ಧೀರೋ ನಚಿಕೇತೋ ನೀನು ಧೀರ, ನೀನು ಎಲ್ಲ ಅರ್ಥ ಮಾಡ್ಕೊಂಡು, ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತಾರಲ್ಲ, ಎಲ್ಲ ಅರ್ಥ ಮಾಡ್ಕೊಂಡು ಕೇಳ್ತಿದ್ದೀಯಲ್ಲ, ಭಾರಿ ಖುಷಿ ಆಯಿತು. ಹೇಳ್ತೇನೆ. ಕ್ರತೋರಾನಂತ್ಯ ಹೇತು ಸ್ತೋಮೈರಿಪಿ ಸರ್ವಾತ್ಮನ ಪ್ರಾಪ್ನುಮಶಕ್ಯಂ, ಪ್ರಾಪ್ತುಂ ಇರ್ಬೇಕು. ಹಾಂ, ಸ್ತೋಮೇಭ್ಯೋಪಿ ಮಹಾಂತಂ ಉರುಗಾಯಮಿತ್ಯುಕ್ತತ್ವಾಚನ ಜೀವ ವಿಷಯೋಯಂ ಪ್ರಶ್ನೆ. ಬರೀ ಜೀವನ ಬಗ್ಗೆ ಪ್ರಶ್ನೆ ಹೊರಟಿಲ್ಲ ಇದು. ಆ ಪ್ರಶ್ನೆ ಇಲ್ಲದೆ ಕೇಳಬೇಕಾದ್ರೆ ಪದ ಉಪಯೋಗಿಸಿದ್ದಾನೆ. ಏನಂತ? ಅನಂತ್ಯ ಹೇತು ಅಂತ ಪದ ಉಪಯೋಗಿಸ್ತಾನೆ. ಆಮೇಲೆ ಮಹಾಂತಮ್ ಅಂತ ಹೇಳ್ತಾನೆ, ಉರುಗಾಯ ಅಂತ ಕರೀತಾನೆ. ಇವೆಲ್ಲ ಯಾರಿಗೆ ಅಪ್ಲಿಕಬಲ್ ಪದಗಳಿವೋ? ದೇವರಿಗಾದ್ದರಿಂದ ದೇವರು ಮುಕ್ತಿಯರು ನಿಯಾಮಕನಾಗಿರ್ತಾನೆ ಅನ್ನೋದು ಫೈನಲ್ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡಬೇಕು. ಪರೋ ಶರೋ ಹಿ ಆತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಶರವತ್ ತನ್ಮಯೋ ಭವೇತ್. ನೋಡಿ, ಧ್ಯಾನಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಶರವತ್ ತನ್ಮಯೋ ಭವೇತ್. ಒಂದು ಬಾಣ ಹೊಡಿತಾನೆ, ಬೇರೆ ನೋಡೋದಿಲ್ಲ ಅವನು. ಏನು ನೋಡ್ತಾನೆ? ಇದು ಮಾತ್ರ. ಅದು ಧ್ಯಾನ, ಏಕಾಗ್ರತೆಗೆ ಎಕ್ಸಾಂಪಲ್ ಅದು. ಶರವತ್ ತನ್ಮಯೋ ಭವೇತ್ ಶರೋ ಹಿ ಆತ್ಮ ಬ್ರಹ್ಮತಲ್ಲಕ್ಷ್ಯ. ಶರ ಅಂದರೆ ಏನು? ಮನಸ್ಸು. ಮನಸ್ಸೇ ಶರ. ಗುರಿ ಯಾರೀಗ? ಪರಮಾತ್ಮ. ಏನು ಮಾಡಬೇಕೀಗ? ಚಿಂತನೆ ಮಾಡಬೇಕು ಅಷ್ಟೇ. ನಮ್ಮ ಇದು ಮನಸ್ಸು ಬಾಣದ ಏನಿತ್ತು, ಬಾಣದಂತೆ ವರ್ಕ್ ಮಾಡುತ್ತೆ. ಅದಕ್ಕೆ ಏಕಾಗ್ರತೆ ಇದ್ದರೆ ಮಾತ್ರ ಅದಕ್ಕೆ ಬೆಲೆ ಇರೋದು. ಏಕಾಗ್ರತೆ ಇಲ್ಲದೆ ಹೋದರೆ ಬಾಣಕ್ಕೆ ಏನು ಬೇಕು? ಸುಮ್ಮನೆ ಹೊಡೆದಾರ್ದು ಏನು ಮುಗಿಬೇಕು? ಕೇರ ಮಾಡಿ ಬಡಿತಾರೆ ಅಷ್ಟೇ, ಉಪಯೋಗ ಇಲ್ಲ. ಗುರಿ ಇಟ್ಟು ಹೊಡೆದಾಗ ಅವ್ನು ಗೆಲ್ತಾನೆ. ಅದೆಲ್ಲ ಆಟಗಳು ಯಾತಕ್ಕೆ ಮಾಡಿದ್ರು ಅಂತ ಇನ್ನು ಅಭ್ಯಾಸ ಮಾಡಲಿಕ್ಕೆ. ಇಲ್ಲಿ ಗುರಿ ಇಟ್ಟು ಹೊಡೆದ್ರೆ ಮಾತ್ರ ಹೇಗೆ ಬಿಡುತ್ತಾ, ಹಾಗೆ ನಾವು ಗುರಿ ಇಟ್ಟು ಧ್ಯಾನ ಮಾಡಬೇಕು. ಇದು ಆಟ ಆಡಿದ್ಮೇಲೆ ಬಿಟ್ಟು ಬಿಡಬೇಕಾದ್ರೆ ಕೊನೆವರೆಗೆ ಅದೇ ಆಟ ಕೂತ್ಕೊಂಡ್ಬಿಟ್ರೆ ತಪ್ಪಾಗಿ. ಆಟದ ಉದ್ದೇಶ ಪರ್ಪಸ್ ಸರ್ವಾಗೋಯ್ತು. ಈಗ ಏನು ಪರ್ಪಸ್ ಸರ್ವಾಯ್ತು? ಏಕಾಗ್ರತೆ ಅಂದರೆ ಏನು ಅರ್ಥ ಆಯಿತು. ಇನ್ನು ಅದು ಬಿಟ್ಬಿಡ್ಬೇಕಾದ್ರೆ ಯಾವುದಕ್ಕೆ ಬರಬೇಕೀಗ? ಅಪ್ಲೈ ಮಾಡ್ಕೋಬೇಕು. ಇನ್ನು ದೇವ್ರ ಕಡೆ ಹಾಕಬೇಕು. ತನ್ಮಯೋ ಭವೆ ಅಭಯಂ ತಿತೀರ್ಷತಾಂ ಪಾರಂ ತಾದೃಗೇ ಭವತಿ ಇತ್ಯಾದವು. ಅಭಯಂ ತಿತೀರ್ಷತಾಂ ಪಾರಂ. ಯಾರು ಪಾರಗಾಣಬೇಕು ಅಂತಿದ್ದಾರೆ, ಅಭಯ ಬೇಕು ಅಂತ ಇಷ್ಟಪಡ್ತಾರೆ, ಅವರಿಗೆ ಬ್ರಹ್ಮ ಇದ್ದಾನೆ, ಅವನ ಲಕ್ಷ್ಯ ಆಗಬೇಕು. ಅವನು ಇವನಲ್ಲ, ಅವನ ಲಕ್ಷ್ಯ ಆಗಬೇಕು ಅಂದರೆ ಭೇದ. ಬ್ರಹ್ಮ ಲಕ್ಷ್ಯ ಆಗಬೇಕು. ಚರವತ್ ತನ್ಮಯೋ ಭವೆ. ಅವನ ಕಡೆ ಬಾಣದಂತೆ ತನ್ಮಯತೆಯನ್ನು ಹೊಂದಬೇಕು. ಭೇದ ಸೇವು, ಇದೆಲ್ಲ ಕೂಡ ಭೇದ ಇದೆ ಹೊರತು ಅಭೇದ ಇಲ್ಲವೇ ಇಲ್ಲ. ನಾಚಿಕೇತಂ ಶಕೇಮಸಿ ಇತ್ಯುಕ್ತತ್ವಾಚ್ಯ ನಾಚಿಕೇತಾಗ್ನಿಸ್ಥೋ ಭಗವಾನೇವ ಉಚ್ಯತೆ ಇತಿ ಸಿದ್ಧಂ. ನಾಚಿಕೇತ ಬೇರೆ, ನಾಚಿಕೇತ ಬೇರೆ. ನಚಿಕೆ ಉಪದೇಶಲ್ಲೂ ಕೊಡಬಾರ್ದು ಅಂತ ಹೇಳಿದ್ರಿಂದ ನಾಚಿಕೇತ ಪರಮಾತ್ಮ. ಭೇದ ಅಭೇದದಲ್ಲಿ ಭೇದನೆ ಬಂದಿರೋದು. ಉರುಗಾಯಂ ದೃಷ್ಟ ಕಾಮಶ್ಯಾಪ್ತಿಮತ್ರ್ಯಾಕ್ ಅತಿ ಅಸ್ರಾಕ್ಷಿ. ಪರಮಾತ್ಮನ ಕಂಡ ಮೇಲೆ ಯಾವ ಕಾಮನೆ ಉಳಿಯೋದೇ ಇಲ್ಲ. ಯಾತಕ್ಕೆ? ಅಲ್ಟಿಮೇಟ್ ನೋಡಿದ ಮೇಲೆ ಅಪೇಕ್ಷೆ ಬರೋದಿಲ್ಲ. ಹೈಯೆಸ್ಟ್ ನೋಡಿದ ಮೇಲೆ ಬೇರೆ ನೋಡೋಕ್ಕೆ ಹೋಗೋದಿಲ್ಲ ಆ ಕಡೆಗೆ. ಉರುಗಾಯ ಎಲ್ಲರಿಂದನೂ ಅತ್ಯುತ್ತಮ ಅಂತ ಸ್ತುತಿಸಲ್ಪಡುವವನು. ಉರುಭಿಹಿ ಗೀಯತೆ, ದೊಡ್ಡವರಿಂದ ಕೊಂಡಾಡಲ್ಪಡುವವನು. ವೃಧಾ ಗೀಯತೆ, ಅನೇಕ ರೀತಿಯಲ್ಲಿ ಕೊಂಡಾಡಲ್ಪಡುವವನು ದೇವರು. ನಚ ಮೃತ್ವಾ ಯಮಂ ಪ್ರಾಪ್ತಸ್ಥ ನಚಿಕೇತೋ ಮೃತೋಸ್ತಿ ಇತಿ ನವೇ ಸಂಜೀವಯುಜ್ಯ. ವೆರಿ ಇಂಪಾರ್ಟೆಂಟ್ ಲೈನ್ ಇದು. ನಚಿಕೇತ ಈಗ ತಾನು ಜೀವ ಇರ್ತಾನೋ ಇಲ್ಲೋ ಅಂತ ಕೇಳ್ತಾನೆ ಅಂತ ಅರ್ಥ ಬರೀಬೇಕಾದ್ರು. ಜೀವನ ಸತ್ತ ಮೇಲೆ ಜೀವ ಇರ್ತಾನೆ ಅನ್ನೋದು ಪ್ರಶ್ನೆ ಕೇಳ್ತಾನೆ ಅಂತ ಹೇಳ್ತಾರೆ. ತಪ್ಪದು. ಅವನು ಸತ್ಯ ಅಲ್ಲಿಗೆ ಹೋಗಿದ್ದಾನೆ. ಈಗ ಸತ್ಯ ಅಲ್ಲಿಗೆ ಹೋದವನು ಏನು ಮಾಡಕ್ಕೆ ಬರೋದಿಲ್ಲ, ತಾನೇ ಇದ್ದಾನೆ. ಎಕ್ಸಾಂಪಲ್ ಅದು ಅರ್ಥ ಮಾಡಬಾರ್ದು ಅಂತ ಹೇಳ್ತಾನೆ. ನಮ್ಮಲ್ಲಿ ಆ ರೀತಿ ಅರ್ಥ ಮಾಡಿ ಬಯಸ್ಕೊಂಡವರಿದ್ದಾರೆ. ಗೊತ್ತಾಯ್ತಾ? ತಿಳಿದವ್ರು ಬೈದಿದ್ದಾರೆ. ಅವರು ಅರ್ಥ ಇಲ್ಲ. ಸ್ಪಷ್ಟ ಆಚಾರ್ಯರ ಮಾತಿದೆ. ಅದು ಆಚಾರ್ಯನ ನೋಡದೇ ಇದ್ದವರು ಒಪ್ಪದೇ ಇದ್ದವರು ಇದು ಬೇಡ ವಿಷಯ. ಒಪ್ಪದೇ ಅಂತ ಹೇಳಿದ್ರೆ ಸ್ಪಷ್ಟ ಹೇಳಿದ್ದಾರೆ. ಅವನು ಬಂದಾಗಿದೆ. ಈಗ ಬೆಳಿಗ್ಗೆ ಎದ್ದೇನೆ ಎಚ್ಚರ ಆಯಿತೋ ಇಲ್ಲೋ ಅಂತ ಯೋಚನೆ ಮಾಡಿದ್ರೆ ಎದ್ದಾಗಿದೆ ಅವನಿಗೆ. ಇದೆಲ್ಲ ಪ್ರಶ್ನೆ ಕೇಳೋ ಪ್ರಶ್ನೆಗಳೆಲ್ಲ ಅರ್ಥ ಹಾಕೋಬಾರ್ದು. ಮೃತೋಸ್ತಿ ಇದೆಲ್ಲ ಆಧುನಿಕ ಅರ್ಥ ಬರೀಬೇಕಾದ್ರೆ ಜೀವನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಹೊರಟಿದೆ ಇಲ್ಲಿ ಅಂತ ಹೊಡ್ತಾರೆ. ಪ್ರಶ್ನೆ ಇಲ್ಲ. ಸತ್ತ ಮೇಲೆ ಜೀವ ಇದ್ದಾನೆ ಎಂಬುದು ನಚಿಕೇತನೇ ಸಾಕ್ಷಿ. ಆದ್ದರಿಂದ ಪ್ರಶ್ನೆ ಬರೋದಿಲ್ಲ. ತಂ ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ ಗುಹಾಹಿತಂ ಗಹ್ವರಿಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾಧೀರೋ ಹರ್ಷ ಶೋಕೌ ಜಹಾತಿ. ನೋಡಿ, ಭಗವದ್ಗೀತೆ ಏನು ಹೇಳ್ತಾ ಇದೆ? ಸುಖ ದುಃಖೇ ಸಮಯ ಕೃತ್ವ ಹರ್ಷ ಶೋಕವು. ಹರ್ಷ ಸುಖ, ಶೋಕ ದುಃಖ ಇವನು ಬಿಡಬೇಕು. ಯಾವಾಗ ಬಿಡಬೇಕು ಅಂತ ಕೇಳಿದ್ರೆ ಎಕ್ಸ್ಪ್ಲೇನೇಷನ್ ಪೂರ್ತಿಯಾಗಿ. ಯಾರನ್ನು ನೋಡಿದ ಮೇಲೆ ತಂ ದುರ್ದರ್ಶಂ ಗೂಢಂ
ಅನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾದಿಗಮೇನ ದೇವಂ ಮತ್ವಾ ಧೀರೋ ಹರ್ಷ ಚೋಕೌಜ. ಅಲ್ಲಿರೋದಿಷ್ಟೇ. ಭಗವದ್ ಏನಂತ ಬಂದಿದೆ? ಧೀರಸ್ತತ್ರ ನಮುಹ್ಯತೆ, ಇಷ್ಟೇ ಇರೋದು. ಹಿಂದಿಂದೆಲ್ಲ ಇಲ್ಲಿದೆ. ಧೀರ, ಯಾರು ಧೀರ ಅಂದರೆ ಇದು ದೇವರನ್ನು ಕಾಣಬೇಕು, ಅಪರೋಕ್ಷ ಜ್ಞಾನಿ ಆಗಬೇಕು. ಅವಾಗೇನು ಬರಲ್ಲ ಅವನಿಗೆ? ಸುಖದುಗಳು ಲೇಪ ಆಗೋದಿಲ್ಲ. ಇದು ಭಾಳ ಮುಖ್ಯ. ಮೊದಲು ಲೇಪ ಇದ್ದರೂ ಅನುಭವಕ್ಕೆ ಬರೋದಿಲ್ಲ, ಆಮೇಲೆ ಬರೋದೇ ಇಲ್ಲ. ಎರಡು ಸ್ಟೇಜ್. ಜ್ಞಾನ ಬಂದ ಮೇಲೆ ಸುಖ ದುಃಖ ಬರೋದು ಹೋಗೋದಿಲ್ಲ, ಬರುತ್ತೆ, ಆದರೆ ಅವ್ರಿಗೆ ಅಫೆಕ್ಟ್ ಆಗಲ್ಲ. ಮತ್ತು ಚಳಿ ಇದೆ, ಸ್ವೆಟರ್ ಹಾಕೊಂಡು ಕೂತಿದ್ದಾರೆ, ಏನೂ ಆಗೋದಿಲ್ಲ ಅಷ್ಟೇ. ಬಟ್ ಆಮೇಲೆ ನೋಡಿದ್ರೆ ಚಳಿನೇ ಇಲ್ಲ, ಅದು ಹೊರಟೋಯ್ತು. ಮುಕ್ತಿಗೆ ಹೋದ್ಮೇಲೆ ಸುಖ ದುಃಖ ಬಂದು ತರ್ಕೊಳ್ಳೋ ಪ್ರಶ್ನೆ ಇಲ್ಲ, ಸುಖ ಬರೋದೇ ಇಲ್ಲ. ಇಲ್ಲಿ ಬಂದರೂ ಏನೂ ಆಗೋದಿಲ್ಲ, ಮೊದಲು ಎಲ್ಲ ಆಗುತ್ತೆ. ಅವ್ರಿಗೆ ಮೊದಲು ಏನೂ ಗೊತ್ತಿಲ್ಲ, ಅನೇಕ ಸ್ಟೇಜ್ಗಳಿದೆ. ಸುಖ ದುಃಖನೇ ಗೊತ್ತಿಲ್ಲ, ಸ್ಟೇಜ್ ಬೇರೆ. ಕೋಮಾದಲ್ಲಿ ಇದ್ದಾನೆ, ಗೊತ್ತೇ ಆಗೋದಿಲ್ಲ ಅವರಿಗೆ. ಗೊತ್ತಾಗುತ್ತೆ, ಅವು ಅಲ್ಟಿಮೇಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಯೂಸ್ಲೆಸ್ ಅಂತ. ಆಮೇಲೆ ಗೊತ್ತಾಗುತ್ತೆ ಅವು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಇದು ನಾವು ತಿಳ್ಕೊಳ್ಬೇಕಾದ ರೀತಿ. ಅದು ಎಕ್ಸ್ಪ್ರೆಷನ್ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.